ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಭಾರ್ಗವಿ ನಾರಾಯಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ಯಾಮಿಲಿ ಎಲ್ಲ ಟ್ರಿಪ್ಗೆ ಹೋಗಿದ್ವಲ್ಲ, ಟ್ರಿಪ್ ನಿಂದ ಬಂದಾಗಿಂದ ಒಂದು ವ್ಲಾಗ್ ನಾನು ಶೇರ್ ಮಾಡ್ಕೊಂಡಿಲ್ಲ. ಸೊ ಅದರಿಂದ ಎಲ್ಲ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಸೊ ಒಂದೊಂದೇ ವ್ಲಾಗ್ನ ಶೇರ್ ಮಾಡ್ಕೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ರಜಾ ಸಿಗೋದೇ ಸಮ್ಮರ್ ಟೈಮಲ್ಲಿ ಏನಾದರೂ ಟ್ರಿಪ್ಗೆ ಏನಾದರೂ ಹೊರಟೋಗ್ಬಿಟ್ರೆ ಆ ಬಿಸಿಲಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ನಾವು 2-3 ಪ್ಲೇಸ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಅಲ್ಲೆಲ್ಲ ಹೋಗೋದಕ್ಕಾಗಿಲ್ಲ, ಮತ್ತೆ ರಿಟರ್ನ್ ಬಂದ್ಬಿಟ್ವಿ. ಇನ್ನ ಬಂದ್ ಕೂಡ್ಲೆ ಬೆಳಗ್ಗೆ ಎಲ್ಲ ಸ್ವಲ್ಪ ಬಟ್ಟೆ ವಾಷಿಂಗ್ ಎಲ್ಲ ಇದ್ವು. ಸೊ ವಾಷಿಂಗ್ ಎಲ್ಲ ಹಾಕಿದ್ವಿ. ಇನ್ನ ಮಧ್ಯಾಹ್ನದಾಗೆ ನಾನು ನಮ್ಮ ಅತ್ತಿಗೆ ಅವ್ರ ಅಮ್ಮ ಎಲ್ರು ಶಾಪಿಂಗ್ ಬಂದಿದೀವಿ. ಇನ್ನ ನಾಮಕರಣನು ಹತ್ರ ಬರ್ತಾ ಇದೆ. ಸೊ ನಾಮಕರಣಕ್ಕೆ ಅಂತೇಳಿ ಸೀರೆ ತಗೋಣ ಅಂತೇಳಿ ಚಿಕ್ಕಪೇಟೆಗೆ ಬಂದ್ವಿ. ಅಂಡ್ ನಮ್ಗೆ ಸಿಗ್ನಲ್ ಹತ್ರ ಇಂದಾನೆ ತುಂಬಾ ಅಂಗಡಿಗಳು ರೋಡ್ ಸೈಡ್ ಕಾಣಿಸ್ತಾ ಇರುತ್ತೆ. ನಮ್ಗೆ ಆಕ್ಸೆಸರೀಸ್ ಏನಾದ್ರು ಬೇಕು ಅಂದ್ರೆ, ಲೈಟಿಂಗ್ಸ್ ಬೇಕು ಅಂದ್ರೆ ಮನೆಗೆ, ಇಲ್ಲಾಂದ್ರೆ ಬೇರೆ ಏನಾದ್ರು ನಮ್ಗೆ ತಗೊಳ್ಳೋದಿದ್ರೆ ರೋಡ್ ಸೈಡ್ ಅಲ್ಲೇ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ರೋಡ್ ಸೈಡ್ ತಗೊಳ್ಳಿ. ಯಾಕಂದ್ರೆ ಒಳಗಡೆ ರಾಜ ಮಾರ್ಕೆಟ್ ಆ ಕಡೆ ಏನಾದ್ರು ಹೊರಟೋದ್ರೆ ಶಾಪ್ಸ್ ಅಲ್ಲೆಲ್ಲ ತುಂಬಾ ರೇಟ್ಗಳಿರುತ್ತೆ. ಸೊ ಅದರಿಂದ ರೋಡ್ ಸೈಡ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ನಾವು ತಗೊಳ್ಬಹುದು. ನಾನಿಲ್ಲಿ ಇದು ನೋಡ್ತಾ ಇದ್ದೆ, ಬುಗುಡಿ. ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತ. ಅಂಡ್ ಇದನ್ನ ಇಯರ್ ಕಫ್ಸ್ ಅಂತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಅಂಡ್ ಆನ್ಲೈನ್ ಅಲ್ಲೆಲ್ಲ ಸ್ವಲ್ಪ 300-400 ಆ ರೇಂಜ್ ಅಲ್ಲಿ ಇತ್ತು. ಬಟ್ ಕ್ವಾಲಿಟಿ ಚೆನ್ನಾಗಿತ್ತು. 200-150 ಒಳಗಡೆನೆ ತೋರಿಸ್ತಾ ಇದ್ರು. ಅಂಡ್ ತುಂಬಾ ಯೂನಿಕ್ ಆಗಿದ್ದು ಕಲೆಕ್ಷನ್ಸ್ ಎಲ್ಲಾನು. ಸೊ ಅದನ್ನ ನೋಡ್ತಾ ಇದ್ವಿ. ನಮ್ಮ ಅತ್ತಿಗೆನು ತಗೊಳ್ಬೇಕು ಅಂತ ಹೇಳ್ತಾ ಇದ್ರು. ಇನ್ನ ಆ ಕಡೆ ಒಂದು ತಗೊಂಡು ಇನ್ನ ಬಂದ್ವಿ. ಇನ್ನ ನೋಸ್ ಪಿನ್ಸ್ ಎಲ್ಲ ಇದ್ದು ತುಂಬಾ ಅಂದ್ರೆ ತುಂಬಾ ಯೂನಿಕ್ ಆಗಿದ್ದು. ಇನ್ನ ನೋಡ್ಕೊಂಡು ಹಾಗೆ ಬರ್ತಾ ಇದೀವಿ. ಇನ್ನ ಹಾಗೆ ನಡ್ಕೊಂಡು ಬರ್ತಾ ಸುದರ್ಶನ್ ಸಿಲ್ಕ್ ರೋಡ್ಗೆ ಹೋಗ್ತೀವಲ್ಲ, ಆ ರೋಡಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಪ್ರಕೃತಿ ಸಿಲ್ಕ್ಸ್ ಅಂತೇಳಿ ಫಸ್ಟ್ ಬಿಲ್ಡಿಂಗ್ ಕಾಣುತ್ತೆ. ಫಸ್ಟ್ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರು. ನೋಡಿ ಇಲ್ಲಿ ಮೇಲ್ಗಡೆ ಬರ್ತಾ ಇದೀವಿ. ಅಂಡ್ ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಅಂಡ್ ನಾವಿಲ್ಲಿ ಮದ್ವೆಗೆ ತಗೊಂಡಿದ್ವಿ, ನಮ್ಮ ಅಣ್ಣನ ಮದ್ವೆಗೆ ಸ್ಯಾರೀಸ್ ಎಲ್ಲಾನು. ಸೊ ಅದರಿಂದ ಇಲ್ಲಿಗೆ ಬಂದಿದ್ದೀವಿ. ಅಂಡ್ ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ಅಂಡ್ ಇಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಇಲ್ಲಿ ಅಲ್ಲೇ ಅವರೇ ಒಂದ್ಸಲ ವೇರ್ ಮಾಡಿ ತೋರಿಸ್ತಾರೆ ನಮ್ಗೆ ಯಾವ ತರ ಕಾಣಿಸುತ್ತೋ ಇಲ್ವೋ ಅಂತೇಳಿ. ಅಂಡ್ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ. 2-3 ಸ್ಯಾರೀಸ್ ಎಲ್ಲ ನಮ್ಮ ಅತ್ತಿಗೆಗೆ ವೇರ್ ಮಾಡಿ ತೋರಿಸ್ತಾ ಇದ್ರು, ಯಾವ ತರ ಕಾಣಿಸ್ತಿದೆ ಹೇಳಿ ಅಂತೇಳಿ. ಅಂಡ್ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಬ್ಲೂ ಕಲರ್ ಅಂಡ್ ಸಿಲ್ವರ್ ಮಿಕ್ಸ್ ಆಗಿತ್ತಲ್ವಾ, ಅದು ಇಷ್ಟ ಆಯ್ತು. ಮತ್ತೆ ಇದು ಬ್ಲೂ ಅಂಡ್ ಗೋಲ್ಡ್ ಮಿಕ್ಸ್ ಆಗಿದೆ ಅಲ್ವಾ, ಇದು ಇಷ್ಟ ಆಯ್ತು. ಬಟ್ ಸ್ವಲ್ಪ ಪ್ಲೈನ್ ಆಯ್ತು ಅಷ್ಟೇ ನನಗೆ. ಅಂಡ್ ಪೇಸ್ಟಲ್ ಕಲರ್ಸ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೈಟ್ ಫಂಕ್ಷನ್ಸ್ಗೆ. ಬಟ್ ಇದು ಡೇ ಅಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಡಾರ್ಕ್ ಆಗಿ ತಗೊಳ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಅದನ್ನೆಲ್ಲ ನೋಡ್ತಾ ಇದ್ರು ಯಾವ್ಯಾವ ಸೆಟ್ ಆಗುತ್ತೋ ಇಲ್ವೋ ಅಂತೇಳಿ. ಅಂಡ್ ಈ 3-4 ಸ್ಯಾರೀಸ್ ಅಲ್ಲಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ಬಟ್ ಅದು ನಮ್ ರೇಟ್ಗೆ ಅವರು ಹಾಗೋ ಹೀಗೋ ಅಂತ ಹೇಳ್ತಾ ಇದ್ರು. ಇನ್ನು ಹೋಗಿದ ತಕ್ಷಣನೇ ಒಂದ್ ಸ್ಯಾರಿನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಾಗಲ್ಲಲ್ವಾ ಚಿಕ್ಕಪೇಟೆಯಲ್ಲಿ. ಸೊ ನೋಡ್ತಾ ಇದ್ವಿ ಅಷ್ಟೇ. ಅಂಡ್ ಇವ್ರುನು ನೋಡಿ ಯಾವ ತರ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಈ 3 ಸ್ಯಾರಿಯಲ್ಲಿ ನಿಮ್ಗೆ ಯಾವ್ದು ಬೇಕೋ ಪರ್ಚೇಸ್ ಮಾಡಿ ಅಂತ ಹೇಳಿದ್ರು. ನಾವೊಂದ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ. ಬಟ್ ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ರೇಟ್ ಎಲ್ಲ ಮಾತಾಡಿದ್ವಲ್ಲ ಕುತ್ಕೊಂಡು, ಅವ್ರು ಈ ರೇಟಿಗೆ ಬರಲ್ಲ ಆ ರೇಟಿಗೆ ಬರಲ್ಲ ಅಂತ ಹೇಳ್ತಾ ಇದ್ರು. ನಾವ್ ಇದ್ಕೊಂಡು ಮದ್ವೆಗೆ ಇಲ್ಲಿಗೆ ಬಂದಿದ್ದು. ಬಟ್ ತುಂಬಾ ಚೆನ್ನಾಗಿದ್ವು ಸ್ಯಾರೀಸ್ ಎಲ್ಲಾನು. ಕೊಡ್ತೀರಾ ಇಲ್ವಾ ಅಂತೇಳಿ ನಾವು ಒಂದೇ ಮಾತಿಗೆ ಕೇಳಿದ್ವಿ. ಅವ್ರು ಇದ್ಕೊಂಡು ಈ ರೇಟಿಗೆ ಬರಲ್ಲ ಆ ರೇಟಿಗೆ ಬರಲ್ಲ ಅಂತ ಹೇಳ್ತಿರೋದಕ್ಕೆ ಸರಿ ಅಂತೇಳಿ ನಾವು ನೆಕ್ಸ್ಟ್ ಶಾಪ್ಗೆ ಬಂದ್ವಿ. ಇನ್ನ ಚಿಕ್ಕಪೇಟೆಯಲ್ಲಿ ಗೊತ್ತಿರೋದಲ್ವಾ, ಒಂದ್ ಶಾಪ್ ಅಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಶಾಪ್ ಬಂದೇ ಬರ್ತೀವಿ. ಬಟ್ ರೇಟ್ ಇಂದ ಆಗಿರ್ಬೋದು, ಕಲರ್ ಕಲೆಕ್ಷನ್ಸ್ ಇಂದ ಆಗಿರ್ಬೋದು, ಒಂದಲ್ಲ ಒಂದ್ ಕಾರಣಕ್ಕೆ ನಾವು ನೆಕ್ಸ್ಟ್ ಶಾಪ್ಗೆ ವಿಸಿಟ್ ಮಾಡ್ತೀವಿ. ಸೊ ಅದರಿಂದ ನಾವು ಇನ್ನೊಂದು ಶಾಪ್ಗೆ ಬಂದಿದ್ವಿ. ಅಂಡ್ ಇಲ್ಲೂ ಅಷ್ಟೇ, ಇಲ್ಲಿ ಸಾರೀಸ್ ಎಲ್ಲ ನೋಡ್ತಾ ಇದಾರೆ ನಮ್ಮ ಅತ್ತಿಗೆ ಅವರು. ಅಂಡ್ ಸ್ವಲ್ಪ ಡಾರ್ಕ್ ಅಲ್ಲೇ ನೋಡ್ತಾ ಇದ್ದೀನಿ ಅಂತ ಹೇಳಿ ಫಸ್ಟ್ ಹೇಳಿದ್ರು. ಸೊ ಅದರಿಂದ ಡಾರ್ಕ್ ಅಲ್ಲೇ ನೋಡ್ತಾ ಇದಾರೆ ಅವರುನು. ಸೊ ಒಂದ್ ಸಾರಿನ ಸೆಲೆಕ್ಟ್ ಮಾಡಿದ್ರು. ಇನ್ನ ಡೈಲಿ ವೇರ್ ಸ್ಯಾರೀಸ್ ನ ನೋಡ್ತಾ ಇದ್ವಿ. ಅಂಡ್ ಡೈಲಿ ವೇರ್ ಅಂದ್ರೆ ಸ್ಮಾಲ್ ಸ್ಮಾಲ್ ಫಂಕ್ಷನ್ಸ್ ಗೆ ಉಟ್ಕೊಂಡು ಹೋಗ್ತೀವಲ್ವಾ, ಆ ಸಾರಿನ ನೋಡ್ತಾ ಇದ್ವಿ. ಅಂಡ್ ನಾನು ನಮ್ಮ ಅಮ್ಮಗ್ ಒಂದ್ ಸಾರಿನ ತಗೊಳ್ಬೇಕಾಗಿತ್ತು, ಹಾಗೆ ನೋಡ್ತಾ ಇದ್ದೆ. ನೋಡಿ ಇವೆಲ್ಲ ಸ್ವಲ್ಪ ಸೆಮಿ ಮೈಸೂರ್ ಸಿಲ್ಕ್ ಅಂತಾರಲ್ವಾ ಆ ತರ. ಇದು ಅರೌಂಡ್ 1500-1800 ಆ ರೇಂಜ್ ಅಲ್ಲಿ. ಅಂಡ್ ಹಾಗೆ ನಾನು ಒಂದ್ ಸಾರಿನ ತಗೊಳ್ಬೇಕು ಅಂತೇಳಿ ಹಾಗೆ ನೋಡ್ತಾ ಇದ್ದೆ. ಇದು ಬಂದು ರೆಸ್ಟೋರೆಂಟ್. ಅಂಡ್ ಇವಾಗಂತೂ ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ. ಯಾವ ಫಂಕ್ಷನ್ ನಲ್ಲಿ ನೋಡಿದ್ರು ಇದೇ ಸಾರಿನೇ ಕಾಣಿಸ್ತಾ ಇರುತ್ತೆ. ಸೊ ತಗೊಳ್ಬೇಕಾ ಬೇಡವಾ ಅಂತೇಳಿ ಸ್ವಲ್ಪ
ಇದ್ದೆ ಮತ್ತೆ ತಗೊಂಡಿಲ್ಲ. ನಂಗೆ ಯಾಕೋ ಇಷ್ಟ ಆಗಿಲ್ಲ. ಎಲ್ಲಿ ನೋಡಿದ್ರು ಅದೇ ಫಂಕ್ಷನ್ ಅಲ್ಲಿ ಸೇಮ್ ಸ್ಯಾರಿನೇ ಉಟ್ಕೊಳ್ತಾ ಇರ್ತಾರಲ್ವ, ಸೊ ಅದರಿಂದ ನನಗೆ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ನೋಡ್ತಾ ಇದ್ದೆ ಅಷ್ಟೇ ಯಾವ್ಯಾವ ತರ ಡಿಸೈನ್ ಇದೆ ಅಂತೇಳಿ. ಅಂಡ್ ಒಂದು ಶಾಪಲ್ಲಿ ಬಂದು ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡ್ವಿ ಸ್ಯಾರೀಸ್ ಎಲ್ಲಾನು. ಅಂಡ್ ಮಧ್ಯಾಹ್ನ ಆಗಿರೋದ್ರಿಂದ ಊಟ ಮಾಡ್ಕೊಂಡ್ ಬಂದಿರಲಿಲ್ಲ, ಹೊಟ್ಟೆ ಹಸಿತಾ ಇತ್ತು. ಅಂಡ್ ರೋಡ್ ಸೈಡ್ ಬೇಲ್ಪುರಿ ಖಾರಾಪುರಿ ಎಲ್ಲ ಮಾಡ್ತಾ ಇದ್ರು. ಇನ್ನ ಬೇಲ್ಪುರಿನ ತಿನ್ಕೊಂಡು ಇನ್ನ ಮನೆಗೆ ಹೊರಟ್ವಿ. ಇನ್ನ ಬಂದಿದ ತಕ್ಷಣ ಸ್ವಲ್ಪ ನಂಗೆ ಕೆಲಸ ಇತ್ತು. ಅಂಡ್ ನಾನು ಲಾಸ್ಟ್ ವ್ಲಾಗ್ ನಲ್ಲೇ ಹೇಳಿದ್ದೆ, ಇನ್ನ ಮನೆಗೆ ಬಂದಿದ ತಕ್ಷಣ ಮನೆ ಹುಡ್ಕೋದು ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಸೊ ಅದರಿಂದ ಮನೆ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನ ಸ್ಕೂಲ್ ಅಡ್ಮಿಷನ್ ಮಾಡಿದ ತಕ್ಷಣ ನಾವು ಮನೆ ಹುಡುಕ್ಬೇಕಾಗಿತ್ತು. ಸೊ ಟ್ರಿಪ್ ಹೊರಟೋದ್ವಲ್ಲ, ಸೊ ಅವಾಗ ಆಗಿಲ್ಲ. ಇನ್ನ ಟ್ರಿಪ್ ಇಂದ ಬಂದಿದ ತಕ್ಷಣ ಹುಡುಕೋಣ ಅಂತೇಳಿ ಹುಡುಕ್ತಾ ಇದ್ವಿ. ಅಂಡ್ ನಿನ್ನೆ ನಾನು ಗುಂಡ ಬಂದ್ವಿ. ಅಂಡ್ ಒಂದ್ ರೌಂಡ್ ಎಲ್ಲ ಹೋಗ್ ಬರೋ ಅಷ್ಟರಲ್ಲಿ ಸಂಜೆ ಆಗೋಗ್ಬಿಡ್ತು. ನಮ್ಗೆ ಅಷ್ಟೊಂದು ಯಾವ್ದು ಮನೆ ಸಿಗ್ಲಿಲ್ಲ. ಇನ್ನ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ನಮ್ಮ ಮನೆಯವ್ರು ಬಂದಿದ್ದೀವಿ. ಅಂಡ್ ಈ ವ್ಲಾಗ್ ಬಂದು 3-4 ಡೇಸ್ ವ್ಲಾಗ್ ಆಗಿರುತ್ತೆ. ಸೊ ಅದರಿಂದ ಎಲ್ಲಾ ಮನೆ ಯಾವ್ಯಾವ ನೋಡಿದ್ವೋ ಎಲ್ಲ ಮನೆನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದೀವಿ. ಅಂಡ್ ಇವಾಗ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬಿಟ್ವಲ್ವಾ, ಸೊ ಸರೌಂಡಿಂಗ್ ಅಲ್ಲೇ ಮನೆ ಹುಡ್ಕೋಣ ಅಂತೇಳಿ ಹುಡುಕ್ತಾ ಇದ್ದೀವಿ. ಅಂಡ್ ಈ ಮನೆ ಬಂದು 3 BHK ಮನೆ. ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅಂಡ್ ಎಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಫೆಸಿಲಿಟೀಸ್ ಏನೇನಿದೆ. ಲಿಫ್ಟ್ ಎಲ್ಲ ಇತ್ತು, ಬಟ್ ತುಂಬಾ ಚೆನ್ನಾಗಿತ್ತು. ಅಡುಗೆ ಮನೆ ನೋಡಿ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿದೆ. ಬಟ್ ಇಲ್ಲಿ ಡೈನಿಂಗ್ ಏರಿಯಾ ಇಲ್ಲ. ಸೊ ಅದರಿಂದ ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇದೆಯಲ್ಲ, ಅದು ತಂದು ಎಲ್ಲ ಕಣ ಅಂತೇಳಿ ನೋಡ್ತಾ ಇದೀವಿ ಅಷ್ಟೇ. ವೆಂಟಿಲೇಷನ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಡುಗೆ ಮನೆಗೆ ಆಗಿರ್ಬೋದು, ಹಾಲ್ಸ್ಗೆ ಆಗಿರ್ಬೋದು. ಅಂಡ್ ಬೆಡ್ರೂಮ್ಸ್ಗೆ ಸ್ವಲ್ಪ ಸ್ವಲ್ಪ ಇತ್ತು. ಅಂಡ್ ನೋಡ್ತಾ ಇದೀವಿ ಅಷ್ಟೇ. ಬಟ್ ನೋಡಿದ ತಕ್ಷಣ ಅದೇ ಮನೆಗೆ ಹೋಗೋದಕ್ಕಾಗೋದಿಲ್ಲ ಅಲ್ವಾ. ಸೊ ನೋಡ್ತಾ ಇದೀವಿ. ಬಟ್ ವಾಸ್ತು ಎಲ್ಲ ಚೆನ್ನಾಗಿತ್ತು. ಇನ್ನು ನಮ್ಮ ಮನೆಯವ್ರಿಗೆ ಇಟ್ಕೊಂಡು ಕೇಳ್ತಾ ಇದ್ದೆ ಓಕೆನಾ ಅಂತ ಹೇಳಿದ್ರೆ, ಇನ್ನು ಸರಿ ನೋಡೋಣ, ಇನ್ನು ಓನರ್ ಏನ್ ಹೇಳ್ತಾರೋ ಹಾಗೆ ಹೇಗೆ ಅಂತೇಳಿ ನಮ್ಮ ಮನೆಯವರು ಹೇಳ್ತಾ ಇದ್ರು. ಸರಿ ಅಂತೇಳಿ ಎಲ್ಲ ಮನೆನ ನೋಡ್ಕೊಳ್ತಾ ಇದೀವಿ. ಈ ತರ ಎತ್ಬೋದು, ಫೋಲ್ಡ್ ಮಾಡ್ಬೋದು. ದೇವ್ರ ಮನೆ ನೋಡು, ವಾಸ್ತು ಪ್ರಕಾರ ಎಡಗಡೆನೇ ಇರಬೇಕು. ದೇವ್ರ ಮನೆ, ಅಡುಗೆ ಮನೆ ಎಲ್ಲ ಕರೆಕ್ಟಾಗೈತೆ. ಒಬ್ಬೊಬ್ರಿಗೆ ಒಂದೊಂದು ಥರ ವಾಸ್ತು ಪ್ರಕಾರ ಐಡಿಯಾ ಇರುತ್ತೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನನಗೆ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ. ಅಂಡ್ ಅಡುಗೆ ಮನೆ ಮತ್ತು ದೇವ್ರ ಮನೆ ಲೆಫ್ಟಿಗೆ ಇರಬೇಕು. ಮತ್ತು ಬೆಡ್ರೂಮ್ ಆಗಿರ್ಬೋದು, ರೆಸ್ಟ್ ರೂಮ್ ಆಗಿರ್ಬೋದು, ವಾಶ್ರೂಮು ಅದೆಲ್ಲ ರೈಟ್ಗೆ ಇರಬೇಕು ಅಂತೇಳಿ ಸ್ವಲ್ಪ ನನಗೆ ಆ ಥರ ವಾಸ್ತು ಇದೆ. ಸೊ ಅದರಿಂದ ಸ್ವಲ್ಪ ವಾಸ್ತು ಪ್ರಕಾರನೇ ಹುಡ್ಕೊಳ್ತಾ ಇದೀವಿ ಮನೆಗಳು. ಅಂಡ್ ಇವಾಗ ಇದೀವಲ್ವ ಮನೆ, ಅದು ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿ ಬಂದಿತ್ತು. ಸೊ ಅದರಿಂದ ಆ ಮನೆ ಬಿಡೋದಕ್ಕೂ ನಮ್ಗೆ ಇಷ್ಟ ಇಲ್ಲ. ಇನ್ನು ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ರೀಸನ್ಸಿಂದ ನಾವು ಈ ಕಡೆ ಬಂದ್ವಲ್ಲ. ಅಂಡ್ ಆ ಮನೆ ನೋಡ್ಕೊಂಡಿದ್ದ ನೆಕ್ಸ್ಟ್ ಡೇ ಬಂದು ಇನ್ನೊಂದು ಮನೆಗೆ ಬಂದಿದ್ದೀವಿ. ಅಂಡ್ ಇದು ಬಂದು ಫ್ಲಾಟ್. ಅಂಡ್ ನಮ್ಮ ಮನೆಯವ್ರ ಫ್ಲಾಟೇ ಹುಡ್ಕೋಣ, ಯಾಕಂದ್ರೆ ಸೇಫ್ಟಿ ಇರುತ್ತೆ. ಅಲ್ಲಾದ್ರೆ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಆಗಿದ್ವಿ. ಅಂಡ್ ಇಲ್ಲಿ ನೆಕ್ಸ್ಟ್ ಯಾವ ತರ ಇರುತ್ತೋ, ವಾತಾವರಣ ಯಾವ ತರ ಇರುತ್ತೋ, ಜನಗಳು ಯಾವ ತರ ಇರುತ್ತೋ, ಸೊ ಅದರಿಂದ ಫ್ಲಾಟೇ ಹುಡ್ಕೋಣ ಅಂತೇಳಿ ಫ್ಲಾಟ್ ಹುಡುಕ್ತಾ ಇದೀವಿ. ಅಂಡ್ ಇವತ್ತು ಇವ್ರ ಫ್ರೆಂಡ್ ಒಂದು ಫ್ಲಾಟ್ ನೋಡಿರೋದಕ್ಕೆ ಫೋನ್ ಮಾಡಿ ಹೇಳಿದ್ರು, ಈ ತರ ನೋಡಿದೀವಿ ಬನ್ನಿ ಅಂತೇಳಿ. ಸೊ ಈ ಫ್ಲಾಟಿಗೆ ಬಂದ್ವಿ. ಅಂಡ್ ನೋಡಿ ಎಂಟ್ರಿ ಆಗಿದ ತಕ್ಷಣ ಯಾವ ತರ ಇದೆ. ಅಂಡ್ ದೊಡ್ಡದಾಗಿ ಹಾಲ್ ಇದೆ ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅಂಡ್ ಟ್ರಿಪ್ ಇಂದ ಬಂದಿದ ತಕ್ಷಣ ವಾರದಿಂದ ಹುಡುಕ್ತಾನೆ ಇದೀವಿ. ಬಟ್ ಇದೊಂದು ಮನೆ ಹುಡುಕಿದೀವಿ. ಅಂಡ್ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬಟ್ ನನ್ಗೇನ್ ಗೊತ್ತಾ, ಫ್ಲಾಟ್ ಅಲ್ಲಿ ಇರ್ಬೇಕು ಅಂದ್ರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಬಟ್ ನನ್ಗೆ ಯಾಕೋ ಇಷ್ಟ ಆಗೋದಿಲ್ಲ ಫ್ಲಾಟ್ಸ್. ಇಂಡಿಪೆಂಡೆಂಟ್ ಹೌಸ್ ಅಂದ್ರೆ ನಂಗೆ ಇಷ್ಟ. ಸೊ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ, ಫ್ಲಾಟ್ ಎಲ್ಲ ಬೇಡ ರೀ, ನಂಗೆ ಯಾಕೋ ಇಷ್ಟ ಆಗೋದಿಲ್ಲ, ಇಂಡಿಪೆಂಡೆಂಟ್ ಹೌಸ್ ಆದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ನಮ್ಮ ಮನೆಯವ್ರು ಕರ್ಕೊಂಡ್ ಬಂದು ತೋರಿಸ್ತಾ ಇದ್ದಾರೆ. ಅಂಡ್ ಇದು ನೋಡಿ ದೊಡ್ಡ ವಿಂಡೋ. ಅಂಡ್ ಇಲ್ಲೂ ಅಷ್ಟೇ ವೆಂಟಿಲೇಷನ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಮನೆ ಎಲ್ಲ ತುಂಬಾ ದೊಡ್ಡದಾಗಿದೆ. 1300 ಸ್ಕ್ವೇರ್ ಫೀಟ್ ಇದೆ. ಅಂಡ್ ನಾನು ಇವಾಗ ವಾಯ್ಸ್ ಓವರ್ ನ ಕೊಡ್ಬೇಕಾದ್ರೆ ಆ ಕಡೆ ಈ ಕಡೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಹೋಗ್ತಾ ಹೋಗ್ತಾ ವ್ಲಾಗ್ ನಲ್ಲಿ ಹೇಳ್ತೀನಿ ಯಾಕೆ ಬ್ಯಾಕ್ ಗ್ರೌಂಡ್ ಸೌಂಡ್ ಜಾಸ್ತಿ ಇದೆ ಅಂತೇಳಿ. ಅಂಡ್ ಈ ಫ್ಲಾಟ್ ನ ನೋಡಕ್ ಬಂದಿದ್ದೀವಿ. ಬಟ್ ನೋಡಿ ಇಲ್ಲಿ ಬಾಲ್ಕನಿಯಲ್ಲಿ ಬಟ್ಟೆಗಳನ್ನೆಲ್ಲ ಹಾರಾಕೊಳ್ಬೇಕಂತೆ. ಬಟ್ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಒಂದೊಂದು ಟೈಮಲ್ಲಿ ಬಾಲ್ಕನಿಯಲ್ಲೇ ಎಲ್ಲ ಬಟ್ಟೆಗಳನ್ನ ಒಣಗಾಕೋದಕ್ಕೆ. ನನಗೆ ಮೈನ್ ರೀಸನ್ ಬಂದ್ಬಿಟ್ಟು ಒಂದು ಮನೆಗೆ ಬಂದ್ರೆ ಬಟ್ಟೆ ಒಣಗಾಕೋದಕ್ಕೆ ಸ್ವಲ್ಪ ಜಾಗ ಇರಬೇಕು. ಮತ್ತೆ ಇನ್ನ ಒಂದು ಬಂದ್ಬಿಟ್ಟು ನಾವು ಏನಾದ್ರೂ ಸ್ವಲ್ಪ ಕುತ್ಕೊಂಡು ಮಾತಾಡೋದಕ್ಕೆ, ಔಟ್ಸೈಡ್ ಬಂದು ಕುತ್ಕೊಂಡು ಮಾತಾಡೋದಕ್ಕೇನೆ ಸ್ವಲ್ಪ ಸ್ಪೇಸ್ ಇರಬೇಕು ಅಂತ ನನಗೆ ಸ್ವಲ್ಪ 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 ಇಷ್ಟಗಳಿದಾವೆ. ಸೊ ಅದರಿಂದ ಸೊ ಎಲ್ಲ ನೋಡ್ತಾ ಎಷ್ಟೊತ್ತಂತ ಫ್ಲಾಟ್ ಅಲ್ಲಿ ಇರೋರ್ಗೆ ಏನ್ ಗೊತ್ತಾ, ಅಡ್ಜಸ್ಟ್ ಆಗೋಗ್ಬಿಟ್ಟಿರುತ್ತೆ. ಬಟ್ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ಇದ್ದು ಇದ್ದು ಸಡನ್ ಆಗಿ ಫ್ಲಾಟ್ ಅಲ್ಲಿ ಹೋಗಿ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಅವ್ರಿಗೆ ಇರೋದಕ್ಕೆ ಆಗೋದಿಲ್ಲ. ಬಟ್ ನೋಡ್ತಾ ಇದೀವಿ, ನಮ್ಮ ಮನೆಯವ್ರಿಗೆ ಏನೋ ಇಷ್ಟ ಆಗಿದೆ. ಬಟ್ ನೋಡಿದ್ವಿ, ಇನ್ನ ಅಲ್ಲೆಲ್ಲ ನೋಡ್ಕೊಂಡು ಇನ್ನೇನ್ ಮನೆಗ್ ಬಂದ್ವಿ ಓನರ್ ಹತ್ರ ಮಾತಾಡೋಣ ಅಂತೇಳಿ. ಸರಿ ಓನರ್ ಹತ್ರ ಮಾತಾಡಿದ್ವಿ. ಇನ್ನ 2 ಡೇಸ್ ಟೈಮ್ ಇತ್ತು. ಅವರು 2 ಡೇಸ್ ಒಳಗಡೆ ನಮ್ಗೆ ಯಾವ ಮಾತು ಹೇಳಿ ಅಂತ ಹೇಳಿದ್ರು.
ಸೊ ನಮ್ಮ ಮನೆಯವ್ರಿಗೇನೋ ಫ್ಲಾಟ್ ಇಷ್ಟ ಆಯ್ತು, ನನಗೇನೋ ಇಷ್ಟ ಆಗಿಲ್ಲ. ಸೊ ಅದರಿಂದ ನಾನು ಇನ್ನೂ ಒಂದು ಮನೆ ಹುಡ್ಕಕ್ಕೆ ಬಂದ್ವಿ. ಆ್ಯಂಡ್ ಈ ಮನೆ ಅಂತೂ ತುಂಬ ಅಂದರೆ ತುಂಬ ಚಿಕ್ಕದು. ಸೊ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆ್ಯಂಡ್ ತುಂಬ ಅಂದರೆ ತುಂಬ ಚಿಕ್ಕ ಮನೆ. ಆ್ಯಂಡ್ 800 ಸ್ಕ್ವೇರ್ ಫೀಟು ಎಷ್ಟೋ ಇದೆ ಅಷ್ಟೇ ಈ ಮನೆ. ಆ್ಯಂಡ್ ಕಿಚನ್ ಅಷ್ಟೇ, ಓಪನ್ ಕಿಚನ್ ಇದೆ. ಆ್ಯಂಡ್ ಚಿಕ್ಕ ಮನೆ ಆಯಿತು ನಮಗೆ. ಇನ್ನು ನಮ್ಮ ಮನೆಯಲ್ಲಿರೋ ಐಟಮ್ಸ್ಗೆಲ್ಲ ಈ ಮನೆ ಸ್ವಲ್ಪ ಇಡ್ಸೋದಿಲ್ಲ ಅಂತೇಳಿ ಸುಮ್ಮನೆ ಮಾತಾಡಿಕೊಂಡು ಇನ್ನು ಅಲ್ಲಿಂದ ಹೊರಟ್ವಿ. ಇನ್ನು ಮನೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಒಂದು ವಾರ 10 ದಿನ ಆಗಿತ್ತು ಮನೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇತ್ತು ನನಗಂತೂ. ಒಂದೊಂದು ವಾಸ್ತು ಪ್ರಕಾರ ಇದ್ದರೆ ಇನ್ನೊಂದು ದೇವ್ರ ಮನೆಗಳಿಡಲ್ಲ. ಆ್ಯಂಡ್ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಿದ್ದು ಯಾವ್ಯಾವ ಶೂಟ್ ಮಾಡ್ಕೊಂಡಿದ್ನೋ ಅಷ್ಟನ್ನು ಮಾತ್ರ. ಸಿಕ್ಕಾಪಟ್ಟೆ ಮನೆಗಳು ನೋಡಿಬಿಟ್ಟು ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಆ್ಯಂಡ್ ಸ್ಕೂಲ್ ಸರೌಂಡಿಂಗಲ್ಲಿ 2 ಕಿಲೋಮೀಟರ್ಸ್ ದೂರ, 3 ಕಿಲೋಮೀಟರ್ ದೂರ ಆ ಥರ ಎಲ್ಲ ಮನೆ ಹುಡುಕಾಡ್ಬಿಟ್ವಿ ನಾವಂತೂ. ಮನೆಗಳೇ ಸಿಗ್ತಾ ಇಲ್ಲ ನಮಗಂತೂ. ಒಂದೊಂದು ಮನೆ ಸಿಕ್ಕಿದ್ರೆ ವಾಸ್ತು ಪ್ರಕಾರ ಸರಿ ಇರಲ್ಲ, ಇನ್ನೊಂದು ಮನೆಗಳು ಓನರ್ ಇರ್ತಾರೆ. ಬಟ್ ನಾವು ಮನೆ ಹುಡುಕ್ತಾ ಇದ್ವಿ ಓನರ್ ಇರಬಾರ್ದು ಅಂತೇಳಿ. ಸೊ ಹುಡುಕ್ತಾ ಇದ್ವಿ ನಾವಂತೂ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗೋಗ್ಬಿಡ್ತಾ ಇತ್ತು. ಒಂದೊಂದು ಕಡೆ ಅವ್ರವ್ರ ರಿಲೇಷನ್ಸೇ ಇರ್ತಾರೆ, ಓನರ್ ರಿಲೇಷನ್ಸು. ಸೊ ಅದರಿಂದ ಹುಡುಕಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಕಾಲು ಕೈ ನೋವೇ ಬಂದುಬಿಡ್ತು, ಜ್ವರನೇ ಬಂದುಬಿಡ್ತಾ ಇತ್ತು ಒಂದೊಂದು ಟೈಮಲ್ಲಿ. ಬಟ್ ಹೇಗೋ ಹಾಗೆ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಚೆನ್ನಾಗಿರೋ ಮನೆ ಸಿಗಬೇಕು ಅಂತೇಳಿ ನೋಡ್ತಾನೆ ಇದ್ದೀವಿ. ಆ್ಯಂಡ್ ಇದು ಬಂದು 2 ಕಿಲೋಮೀಟ್ರ್ ದೂರದಲ್ಲಿ ಈ ಮನೆ ಇರೋದು, ಆ ಸ್ಕೂಲ್ಗೆ ಹತ್ರದಲ್ಲೇ. 2 ಕಿಲೋಮೀಟ್ರ್ ಆಗುತ್ತೆ ಸ್ಕೂಲ್ಗೂ ಈ ಮನೆಗೂ. ಸೊ ನೋಡ್ತಾ ಇದ್ವಿ. ಬಟ್ ಈ ಮನೆ ಇಷ್ಟ ಆಯಿತು. ಬಟ್ ಸ್ವಲ್ಪ ಓನರ್ದು ಕಿರಿಕಿರಿ ಆಯಿತು. ಸೊ ನೋಡ್ಕೊಂಡು ಹೋಗೋಣ ಅಂತೇಳಿ ನೋಡ್ತಾ ಇದ್ದೀವಿ. ಎಲ್ಲ ಮನೆಗಳು ನಮ್ಗೆ ಇಷ್ಟ ಬಂದಿರೋ ಥರನೇ ಇರೋದಿಲ್ಲ ಅಲ್ವಾ. ಕೆಲವೊಂದು ಮನೆಗಳಲ್ಲಿ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಬಟ್ ಈ ಮನೆ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಅಡುಗೆ ಮನೆಯೂ ಅಷ್ಟೇ, ಬೆಡ್ರೂಮ್ಸ್ ಅಷ್ಟೇ ತುಂಬ ದೊಡ್ಡದಾಗಿತ್ತು. ಬಟ್ ಅಲ್ಲಿ ಓನರ್ ಕಿರಿಕಿರಿ ಇತ್ತು. ಸೊ ಅವ್ರು ಮಾತಾಡೋದೇ ಆಗಿರ್ಬೋದು. ಬಟ್ ಎಲ್ಲ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗಿಲ್ಲ. ಸೊ ಅದರಿಂದ ಸ್ವಲ್ಪ ನೋಡಿಕೊಂಡು ಅವತ್ತಿನ ದಿನವೇ ಇನ್ನೂ ಒಂದು ಫ್ಲ್ಯಾಟ್ನ ನೋಡೋದಕ್ಕೆ ಬಂದ್ವಿ. ಆ್ಯಂಡ್ ಈ ಫ್ಲ್ಯಾಟು ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಆ್ಯಂಡ್ ನೋಡಿ, ನೀವು ನೋಡ್ತಾ ಇರ್ಬೋದು ಹಾಲೇ ಎಷ್ಟು ದೊಡ್ಡದಾಗಿದೆ. ಬಟ್ ಇದು ಏನು ಗೊತ್ತಾ, ಸ್ವಲ್ಪ ವಾಸ್ತು ಇರಲಿಲ್ಲ. ಮೈನಾಗಿ ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ದೇವ್ರ ಮನೆ ಇರಬೇಕು. ಆ್ಯಂಡ್ ನಾವು ಸೋಮವಾರ ಶನಿವಾರ ಈಶ್ವರನಿಗೆ ಅಭಿಷೇಕ ಮಾಡ್ತೀವಿ. ಸೊ ಅದರಿಂದ ಮೈನಾಗಿ ದೇವ್ರ ಮನೆ ಬೇಕು ಅಂತೇಳ್ಬಿಟ್ಟು ನಾವು ಮನೇನ ಹುಡುಕ್ತಾ ಇದ್ವಿ. ಕೆಲವೊಂದು ಮನೆಗಳನ್ನ ನೋಡ್ತಾ ಇದ್ದೆ, ದೇವ್ರ ಮನೆಗಳೇ ಇರಲಿಲ್ಲ. ವುಡ್ಡಲ್ಲಿ ಸ್ಟ್ಯಾಂಡ್ ಮಾಡಿರ್ತಾರಲ್ವ ಆ ಥರ ಮಾಡ್ತಾ ಇದ್ರು. ನಾವು ಸಿಕ್ಕಾಪಟ್ಟೆ ಮನೆಗಳು ಹುಡುಕ್ಬಿಟ್ಟಿದ್ದೀವಿ ಒಂದು 10 ದಿನದಿಂದನೂ. ಬಟ್ ಈ ಮನೆ ನೋಡಿದ್ವಿ. ಬಟ್ ನೋಡಿ, ನೀವೇ ನೋಡ್ತಿರ್ಬೋದು ಯಾವ ಥರ ಇದೆ. ಒಂಥರ ಸಂದಿ ಬಂದಿದೆ ಇಲ್ಲೆಲ್ಲ. ಈ ರೂಮಲ್ಲಿ ಬಂದುಬಿಟ್ಟು ವಾಷಿಂಗ್ ಮಿಷಿನ್ ಏರಿಯಾ ಅಂತ, ಇನ್ನೊಂದು ರೂಮು, ಅಡುಗೆ ಮನೆ ಎಲ್ಲ ದೊಡ್ಡದಾಗಿದೆ. ಬಟ್ ದೇವ್ರ ಮನೆ ಇಲ್ಲ. ಸೊ ನಮ್ಮ ಮನೆಯವ್ರಿಗೆ ಯಾವತ್ತೇ ಫೋನ್ ಮಾಡಿ ಹೇಳಿದೆ, ಈ ಥರ ದೇವ್ರ ಮನೆ ಇಲ್ಲ, ಮನೇನೋ ದೊಡ್ಡದಾಗಿದೆ ಚೆನ್ನಾಗಿದೆ ಅಂತೇಳಿ. ಬಟ್ ನಮ್ಮ ಮನೆಯವ್ರು ಇತ್ಕೊಂಡು ಹೇಳಿದ್ರು, ದೇವ್ರ ಮನೆ ಇಲ್ದಿದ್ದು ಮನೆಯನ್ನು ನೋಡಕ್ ಹೋಗ್ಬೇಡ, ಬಂದ್ಬಿಡು ವಾಪಸ್ ಅಂತ ಹೇಳಿದ್ರು. ನನ್ಗೆ ಯಾವ ತರ ಆಗೋಗ್ಬಿಟ್ಟಿತ್ತು ಅಂದ್ರೆ 10 ಡೇಸ್ ಇಂದ ನಾನು ಮನೇನ ಹುಡ್ಕಕ್ ಬರ್ತಾ ಇದ್ದೆ ಅಲ್ವಾ. ನನಗಂತೂ ಯಾವ್ದೊಂದು ಮನೆ ಸಿಕ್ಕಿದ್ರೆ ಸಾಕು, ಸ್ಕೂಲ್ಗೆ ಹತ್ರ ಇದ್ರೆ ಸಾಕು ಅಂತೇಳಿ ಆ ತರ ಮೈಂಡ್ ಇಟ್ಕೊಬಿಟ್ಟಿದ್ದೆ ನಾನು. ಎಷ್ಟು ಮನೆ ಗೊತ್ತಾ ಫ್ರೆಂಡ್ಸ್ ನಾನು ಹುಡುಕಿದ್ದು, ಸಿಕ್ಕಾಪಟ್ಟೆ ಮನೆ ಹುಡುಕ್ದೆ. 10 ಡೇಸ್ ಇಂದ ಹುಡುಕ್ತಾನೆ ಇದೀವಿ, ಯಾವ್ದೋ ಒಂದು ಮನೆ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡ್ತು. ಬಟ್ ಇದು ಫ್ಲಾಟ್ ಸ್ವಲ್ಪ ಹತ್ರದಲ್ಲೇ ಇತ್ತು ಸ್ಕೂಲ್ಗೆ, ಈ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಮೈನ್ ಆಗಿ ದೇವ್ರ ಮನೆ ಇಲ್ಲ. ಸರಿ ಅಂತೇಳಿ ನಾನು ಸುಮ್ಮನಾದೆ. ನಮ್ಮ ಮನೆಯವರು ಬೇಡ ಅಂತ ಹೇಳ್ಬಿಟ್ರು. ಇನ್ನು ಸರಿ ಅಂತ ಹೇಳ್ಬಿಟ್ಟು ಈ ಮನೆನ ನೋಡ್ಕೊಂಡು ಇನ್ನೇನು ಮನೆಗೆ ಹೊರಟ್ವಿ. ಅಂಡ್ ಈ ವ್ಲಾಗ್ನಲ್ಲೇ ಇನ್ನೂ ಒಂದು ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇನ್ನೂ ಒಂದು ಮನೆ ನಾವು ನೋಡಿದ್ವಿ ನೆಕ್ಸ್ಟ್ ಡೇ ಬಂದು. ಬಟ್ ಇಷ್ಟ ಆಯಿತು. ಸೊ ನಾನು ನಮ್ಮ ಮನೆಯವ್ರು ಬಂದು ನೋಡಿದ್ದು, ಅದು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಪೋರ್ಟ್ ಮಾಡಿ. ಅಂಡ್ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ.